ಕಮಲಿ ಫೈನಲಿ ರಿಷಿಗೆ ಕರೆಕ್ಟ್ 12 o'clockಗೆ ವಿಶ್ ಮಾಡ್ಬಿಟ್ಲಲ್ಲ. ಅಂಡ್ ಈ ರಿಷಿನು ನನ್ನ ಬಿಟ್ಟು ಹಾಗೆ ಹೋಗ್ಬಿಟ್ನಲ್ಲ. ನಾನೀಗ ಏನ್ ಮಾಡ್ಲಿ? ನೋ ಅನಿಕಾ, ನೀನ್ ಸೋಲ್ಬಾರ್ದು. ಲುಕ್, ಈಗ ಈ ದಿನ ಜಸ್ಟ್ ಸ್ಟಾರ್ಟ್ ಆಗಿದೆ. ಸೊ ನಾನಿವತ್ತು ಹೇಗಾದ್ರೂ ಮಾಡಿ ಇಡೀ ದಿನ ರಿಷಿ ಜೊತೆ ಸ್ಪೆಂಡ್ ಮಾಡೋ ಹಾಗೆ ಮಾಡ್ಬೇಕು. ನಾನೇ ಈ ಚಾಲೆಂಜ್ ನ ವಿನ್ ಆಗ್ಲೇಬೇಕು. ಕಮಲಿ ಅವರೇ, ನಾನು ನಿಮ್ಗೆ ಇನ್ನೊಂದು ಪೀಸ್ ತಿನ್ನಿಸ್ತೀನಿ. ಅಯ್ಯೋ ಬೇಡ ಸರ್, ಈಗ ಆಲ್ರೆಡಿ ಹೊಟ್ಟೆ ತುಂಬೋಗೈತೆ. ಪರವಾಗಿಲ್ಲ, ಇದೊಂದು ಪೀಸ್. ಓ ಅನಿಕಾ, ನೀನ್ ನಮ್ಮನೆಗ್ ಬಂದಿರೋದೇ ಮರ್ತೋಗ್ಬಿಟ್ಟಿದ್ವಿ. ಅಯ್ಯೋ, ಕೇಕ್ ಖಾಲಿ ಆಗೋಯ್ತು. ಓ ಅನಿಕಾ, ಇವಾಗ ಬಂದ್ಯಾ ಸರ್? ಅಯ್ಯೋ ಹ್ಞೂ ಅತ್ತೆಮ್ಮ, ಕೇಕ್ ಖಾಲಿನೇ ಮಾಡ್ಬಿಟ್ಟಿದೀವಿ. ಏನ್ ಗೊತ್ತಾ ಅನಿಕಾ, ತುಂಬಾ ಚೆನ್ನಾಗಿತ್ತು ಅಂತ ನಾನು 5 ಪೀಸ್ ತಿಂದ್ಬಿಟ್ಟೆ. ಅಯ್ಯೋ ಅತ್ತೆಮ್ಮ, ನಾನು ನಮ್ಮ ಮನೆಯವ್ರಿಗಷ್ಟೇ ಅಂತ ಚಿಕ್ಕ ಕೇಕ್ ತಂದಿದ್ದೆ ಅಷ್ಟೇ. ಸಾರಿ ಅನಿಕಾ, ನಾವು ನೀವೊಂದು ಪೀಸ್ ಉಳಿಸ್ಬೇಕಿತ್ತು. ಇಟ್ಸ್ ಓಕೆ ರಿಷಿ ಸರ್. ಆದ್ರೂ ಮನೆಗೆ ಬಂದ ಅತಿಥಿಗೆ ಉಳಿಸ್ದೆ ಎಲ್ಲ ನಾವೇ ತಿನ್ಬಿಟ್ವಿ. ಅದು ಬೇಜಾರಾಗ್ತಿದೆ. ಅಯ್ಯೋ ಮಾವಯ್ಯ, ನೀವ್ ಯಾಕೆ ಅದಕ್ಕೆ ಬೇಜಾರ್ ಮಾಡ್ಕೊಂತೀರಾ? ಮನೆಗ್ ಸಕ್ಕರೆ ಐತಲ್ಲ, ಅದಕ್ಕಿಂತ ಸ್ವೀಟ್ ಬೇಕಾ? ನೋ ನೋ ನೋ, ನಂಗೇನು ಬೇಡ ಕಮಲಿ. ಯಾಕನಿಕ ತುಂಬಾನೇ ಬೇಜಾರಾಗ್ಲಿದ್ಯಾ? ಏನಾಯ್ತು? ನೋ ನೋ, ಐ ಆಮ್ ಫೈನ್. ಆದ್ರೂ ಅನಿಕಾ, ಆಗ್ಲೇ ಮನೆಗ್ ಬರುವಾಗ ಇದ್ದಿದ್ದು ಉತ್ಸಾಹ, ಉರುಪು ಇದ್ಯಾವ್ದು ಕಾಣ್ತಾ ಇಲ್ಲ. ಯಾಕೆ, ಯಾವ್ದಾದ್ರು ಕೆಟ್ಟ ಕನ್ಸ್ ಬಿತ್ತಾ? ಇರ್ಲಿ ಬಿಡು, ರಿಷಿ ಸರ್ಗೆ ವಿಷಯ ಮಾಡ್ಲಿಲ್ಲ. ರಿಷಿ ಸರ್, ವಿಶ್ ಯು ಅ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಸರಿ, ಲೇಟ್ ಆಗ್ತದೆ, ಎಲ್ಲ ಹೋಗಿ ಮಲ್ಕೊಳ್ಳಿ. ಲೇಟ್ ಆಗಿ ಮಲ್ಗಿದ್ರೆ ಬೆಳಗ್ಗೆ ಲೇಟ್ ಆಗಿದೆ ಹೇಳ್ತೀರಾ. ನಡೀರಿ. ಗುಡ್ ನೈಟ್. ಗುಡ್ ನೈಟ್ ಎವ್ರಿಬಡಿ. ಗುಡ್ ನೈಟ್. ಥ್ಯಾಂಕ್ ಯು ಸೋ ಮಚ್ ಕಮಲಿ ಅವರೇ. ನಿಮ್ ಸರ್ಪ್ರೈಸ್ ತುಂಬಾನೇ ಇಷ್ಟ ಆಯ್ತು. ನನ್ಗೆ ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ? ನನ್ ರಿಷಿ ಸರ್ ಬರ್ಡೇನ ನಾನ್ ಸರ್ಪ್ರೈಸ್ ಮಾಡ್ದೆ, ಇನ್ಯಾರು ಮಾಡ್ತಾರೆ ಹೇಳಿ? ಸರಿ ಕಮಲಿ ಅವರೇ, ಹೋಗಿರಿ ಸರ್, ನೀವು ಮಲ್ಲಿಕಳ್ಳಿ, ನಾನು ಬರ್ತೀನಿ. ಹಲೋ. ಹಲೋ ಬೇಬಿ. ಟೆಲ್ ಮಿ ಮಾಮ್. ಬೇಬಿ, ವಾಯ್ಸ್ ಒಂಥರ ಇದೆ, ಏನಾಯ್ತು? ಏನಾಯ್ತಾ? ನನ್ ತಿಥಿ ಆಯ್ತು ಮಾಮ್. ಅಯ್ಯೋ, ಯಾಕೆ ಬೇಬಿ ಆ ಥರ ಎಲ್ಲ ಮಾತಾಡ್ತೀಯಾ? ಇನ್ನೇನ್ ಮಾಮ್, ನಾನ್ ಏನೇ ಪ್ಲಾನ್ ಮಾಡಿದ್ರು ಆ ಕಮ್ಮಿ ನನ್ಗಿಂತ ಬಿಗರ್ ಪ್ಲಾನ್ ಮಾಡಿ ನನ್ ಪ್ಲಾನ್ ನ ಫ್ಲೋಪ್ ಮಾಡ್ಬಿಟ್ಲು. ಆ ರಿಷಿನ ಫುಲ್ ಇಂಪ್ರೆಸ್ ಮಾಡ್ಬಿಟ್ಲು ಮಾಮ್. ಅಯ್ಯೋ ಬೇಬಿ, ನಿಜಾನಾ? ಇಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡು, ಇಷ್ಟೆಲ್ಲ ಬಿಲ್ಡಪ್ ಕೊಟ್ಕೊಂಡು ಅವ್ರ ಮನೆಗೆ ಹೋಗಿ ನಿನ್ನಿಂದ ಏನು ಮಾಡ್ಕೊಳಕ್ ಆಗ್ಲಿಲ್ವಾ ಬೇಬಿ?
ಶೇಮ್ ಆನ್ ಯು ಬೇಬಿ. ಮಾಮ್ ಪ್ಲೀಸ್, ನೀವು ಹೀಗೆ ಹೇಳ್ಬೇಡಿ. ಐ ಆಮ್ ಆಲ್ರೆಡಿ ವೆರಿ ಅಪ್ಸೆಟ್. ಅಯ್ಯೋ ಹೌದಾ ಬೇಬಿ? ನೀನ್ ಅಪ್ಸೆಟ್ ಆಗ್ಬೇಡ ಬೇಬಿ. ನೀನ್ ಅಪ್ಸೆಟ್ ಆದ್ರೆ ನನಗ್ ನೋವಾಗುತ್ತೆ. ನೀನ್ ಇವಾಗ್ಲೇ ಮನೆಗ್ ಬಂದ್ಬಿಡು. ವಾಟ್? ನಾನೀಗ ಮನೆಗ್ ಬರೋದಾ? ಇಷ್ಟಕ್ಕೆ ನಾನು ಸೋಲ್ ಒಪ್ಕೋಬೇಕಾ ಮಾಮ್? ನೋ, ಈ ಅನಿಕಾ ಅಷ್ಟು ಈಸಿಯಾಗಿ ಸೋಲ್ ಒಪ್ಕೊಳ್ಳಲ್ಲ. ನಾನು ಇಲ್ಲೇ ಇದ್ದು ಏನಾದ್ರೂ ಪ್ಲಾನ್ ಮಾಡ್ತೀನಿ. ಅಯ್ಯೋ ಬೇಬಿ, ಮತ್ತೆ ಪ್ಲಾನ್ ಮಾಡಿ ಕೈ ಸುಟ್ಕೋಬೇಡ ಬೇಬಿ. ಮಾಮ್, ಬೇಬಿ ಬೇಬಿ ಬೇಬಿ, ಇಷ್ಟಕ್ಕೆಲ್ಲ ಬೇಜಾರ್ ಮಾಡ್ಕೊಂಡು ಮನೆಗೆ ಹೋಗ್ಬಿಟ್ರೆ ಹೆಂಗೆ ಬೇಬಿ? ಹಾ, ಹಂಗಂತ ಬೇರೆನೆ ಪ್ಲಾನ್ ಮಾಡಿ ಮಣ್ಣು ಮುಕ್ಬೇಡ ಬೇಬಿ. ಏನವಿ ಹಂಗ್ ನೋಡ್ತಿದ್ಯಾ? ನಾನು ಕಮ್ಲಿ ಬೇಬಿ. ನೀನು ಮಾಮ್ ತರ? ನೀನ್ ಇಷ್ಟೆಲ್ಲಾ ಪ್ಲಾನ್ ಮಾಡಿ ಪ್ರಯತ್ನ ಪಟ್ರು ನಿನಗ್ ಯಾಕೆ ರಿಷಿ ಸರ್ ಇನ್ನ ಸಿಕ್ಕಿಲ್ಲ ಅಂತ ಗೊತ್ತಾ? ಯಾಕಂದ್ರೆ ಅಂತ ಪೆದ್ದಿ ಕಣಬಿ ನೀನು. ಅಲ್ಲ ಅನಿಕಾ, ನಿನ್ಗೆ ನಿಮ್ಮ ಅವ್ವನ ನಂಬರ್ ಏನು ಅನ್ನೋದೇ ಗೊತ್ತಿಲ್ಲ. ಇನ್ನೇನ್ ಗೊತ್ತೈತೆ ನಿಂಗೆ? ನಿನ್ ಮೊಬೈಲ್ನಾಗೆ ನನ್ನ ನಂಬರ್ನ ಮಾಮ್ ಅಂತ ಸೇವ್ ಮಾಡಿದ್ದಕ್ಕೆ ನಾನೇ ನಿಮ್ಮವ್ವ ಅನ್ಕೊಂಡು ಎಲ್ಲಾ ವಿಷಯನೂ ಬಾಯ್ ಬಿಟ್ಟಿರೋ ಅಂತ ದೊಡ್ಡ ಶಿಖಾಮಣಿ ನೀನು. ಈ ನಿನ್ ದಡ್ತನಕ್ಕೆ ಪಾಪ ನಿನ್ಗಿನ್ನೂ ರಿಷಿ ಸರ್ ಸಿಕ್ಕಿಲ್ಲ. ನಿನ್ನ ಏ, ಸಮಾಧಾನ ಮಾಡ್ಕೊಳ್ಳವಿ. ನೀನ್ ಹಿಂಗೆಲ್ಲ ಎಗ್ರಾಡ್ಕೊಂಡ್ ಬಂದ್ರು ಏನು ಪ್ರಯೋಜನ ಇಲ್ಲ. ನೀನ್ ಹೆಂಗೆಲ್ಲ ತಿಪ್ಪರ್ಲಾಗ ಹಾಕಿದ್ರುವೆ ರಿಷಿ ಸರ್ ಯಾವತ್ತಿದ್ರು ನನ್ ಸ್ವಂತ ಅನ್ನೋದು ಇವತ್ತಾದ್ರೂ ತಿಳಿತಾ ನಿಂಗೆ? ನೀನ್ ಅಡ್ದಾರಿಲ್ ಬಂದು ಬೇಗ ಗುರಿ ತಲುಪಕ್ ನೋಡಿದ್ರುವೆ ನ್ಯಾಯವಾದ ದಾರಿಗ್ ಬಂದು ಮೊದ್ಲು ಆ ಗುರಿನ ತಲುಪೋದು ಯಾವತ್ತಿದ್ರು ನಾನೇಯ. ಇವತ್ತಾದ್ರೂ ನಿನ್ಗೆ ಆ ವಿಷಯ ಗೊತ್ತಾಗಿರ್ಬೇಕು. ಇನ್ನು ಮುಂದೆ ಆದ್ರೂ ನನ್ ರಿಷಿ ಸರ್ ತಂಟೆಗ್ ಬರೋದನ್ನ ನಿಲ್ಸು. ಶಿಟ್. ಅನಿಕಾ, ಇಷ್ಟೊತ್ತಲ್ಲಿ ಮನೆ ಹೊರಗಡೆ ನಿಂತ್ಕೊಂಡು ಏನ್ ಮಾಡ್ತಾ ಇದೀರಾ? ಏನಿಲ್ಲ ರಿಷಿ ಸರ್, ಅನಿಕಾ ಈಗ್ಲೇ ಮನೆಗೋಯ್ತೀನಿ ಅಂತ ಒಂದೇ ಸಮ ಹಠ ಮಾಡ್ತಾವಳೆ. ಇಷ್ಟೊತ್ನಾಗ ಯಾಕೆ ಹೋಗ್ತೀಯಾ? ಬೆಳಗ್ಗೆ ಇದ್ದೋಗುವಂತೆ ಅಂತ ಹೇಳ್ತಿದ್ದೀನಿ. ನನ್ ಮಾತೆ ಕೇಳ್ತಿಲ್ಲ. ಅನಿಕಾ, ಬೆಳಿಗ್ಗೆ ಹೋಗ್ಬೋದಲ್ಲ, ತುಂಬಾ ಲೇಟ್ ಆಗಿದೆ. ನೋ ರಿಷಿ, ನಾನು ಹೋಗ್ತೀನಿ. ಅನಿಕಾ, ಇವತ್ ನನ್ ಬರ್ಡೇ, ನೀನ್ ಇಲ್ಲೇ ಇರ್ಬೇಕು. ಬೆಳಿಗ್ಗೆ ಆರಾಮಾಗಿ ಎದ್ದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಆಮೇಲೆ ಮನೆಗೆ ಹೋಗುವಂತೆ. ಕಮಲಿ ಅವರೇ, ಲೇಟ್ ಆಯ್ತು, ನಾನು ಮಲ್ಕೊಂಡು. ಹಾ ಸರ್, ಇವತ್ತಂತೂ ಒಳ್ಳೆ ನಿದ್ದೆನೆ ಬರ್ತೈತೆ. ನೀವು ಹೋಗಿರಿ ಸರ್, ನಾನು ಬರ್ತೀನಿ. ಸರಿ, ಬೇಗ ಬನ್ನಿ. ಬೇಬಿ, ನೋಡು, ನೀ ನನ್ನ ಹಾಗೆ ಕರಿಬೇಡ. ನನ್ನ ಬೇಬಿ ಅಂತ ನನ್ನ ಮಾಮ್ ಮಾತ್ರ ಕರೆಯೋದು. ಯಾರ್ಯಾರೋ ನನ್ನ ಬೇಬಿ ಅಂತ ಕರೆದ್ರೆ ನಂಗೆ ಇಷ್ಟ ಆಗಲ್ಲ. ಅಯ್ಯೋಯ್ಯೋ ಅನಿಕಾ, ರಿಷಿ ಸರ್ಗೂ ಆಟಯ್ಯ. ನೀನು ರಿಷಿ ಸರ್ ಅಂತ ಕರೆದ್ರೆ ಅವ್ರಿಗೆ ಇಷ್ಟ ಆಗಕ್ಕಿಲ್ಲ. ಯಾಕಂದ್ರೆ ಅವ್ರನ್ನ ಹಂಗ್ ಕರೆಯೋದು ನಾನ್ ಮಾತ್ರ.
ಸರಿ ಅನಿಕಾ, ನೀನೋಗ್ ಮನಿಕೋ. ಇವತ್ತಿಗೆ ಎಲ್ಲ ಮುಗ್ದಿಲ್ಲ. ನೀನ್ ನೋಡ್ಬೇಕಾಗಿರೋದು ಇನ್ನು ಸ್ಯಾನೇನೆ ಬಾಕಿ ಐತೆ. ನಾಳೆ ಎಪಿಸೋಡ್ನಾಗೆ ಎಲ್ಲನೂ ತೋರಿಸ್ತೀನಿ. ಗುಡ್ ನೈಟ್ ಬೇಬಿ. ಅನಿಕಾ, ನನಗೆ ಗುಡ್ ನೈಟ್ ಹೇಳಲ್ವಾ? ಪರವಾಗಿಲ್ಲ ಬಿಡು, ನೀನ್ ಆರಾಮಾಗಿ ಮಲ್ಕೋ. ಅಯ್ಯೋ, ಅಜ್ಜಿ ಫೋನ್ ಮಾಡ್ತಾವ್ರೆ. ಹಲೋ ರಿಷಿ. ಅಜ್ಜಿ, ನಾನ್ ಕಮಲಿ ಮಾತಾಡ್ತೀನಿ. ಓ ಕಮಲಿ, ರಿಷಿ ಇನ್ನು ಎದ್ದಿಲ್ವೇನಮ್ಮ? ಇಲ್ಲ ಅಜ್ಜಿ, ಇನ್ನ ಮಲ್ಕೊಂಡವ್ರೆ. ಇರಿ, ಎಬ್ಬಸ್ತೀನಿ. ಬೇಡ ಬೇಡಮ್ಮ, ನಾನು ಅವನಿಗೆ ವಿಶ್ ಮಾಡೋಣ ಅಂತ ಫೋನ್ ಮಾಡಿದೆ ಅಷ್ಟೇ. ಮಲ್ಗಿದ್ರೆ ಎಬ್ಬಸ್ಬೇಡ. ಅಯ್ಯೋ ಅಜ್ಜಿ, ಈಗಾಗ್ಲೇ ಹೊತ್ತಾಗೈತೆ. ಇರಿ ಅಜ್ಜಿ, ಎದ್ದೊಳಿಸ್ತೀನಿ. ರಿಷಿ ಸರ್, ರಿಷಿ ಸರ್, ಅಜ್ಜಿ ಫೋನ್ ಮಾಡೋರೆ, ತಕೊಳ್ಳಿ ಮಾತಾಡಿ. ಹಲೋ ಅಜ್ಜಿ. ರಿಷಿ, ಹುಟ್ಟು ಹಬ್ಬದ ಶುಭಾಶಯಗಳು ಕಣಪ್ಪ. ಆ ದೇವರು ನಿನಗೆ ನೆಮ್ಮದಿ, ಸುಖ, ಶಾಂತಿ, ಆಯಸ್ಸು, ಆರೋಗ್ಯ ಎಲ್ಲ ಕೊಟ್ಟು 100 ಕಾಲ ಚೆನ್ನಾಗಿರಪ್ಪ. ಥ್ಯಾಂಕ್ ಯು ಸೋ ಮಚ್ ಅಜ್ಜಿ. ನಿನ್ ಕನ್ಸೆಲ್ಲ ನನ್ಸಾಗ್ಲಿ ರಿಷಿ. ನಿನ್ ಮೇಲಿರೋ ಕಳಂಕ ಕಳೆದು ನೆಮ್ಮದಿಯಾಗ ಇರಪ್ಪ. ನಿಮ್ಮ ಆಶೀರ್ವಾದ ಅಜ್ಜಿ. ನೋಡ್ರಿ ರಿಷಿ, ಜಗತ್ನಲ್ಲಿ ಎಷ್ಟೋ ಜನಕ್ಕೆ ಒಳ್ಳೆ ಜೀವನ ಸಿಗಲ್ಲ. ಆದ್ರೆ ನಿನಗ ಹಾಗಲ್ಲ. ನಿನಗೆ ತುಂಬಾ ಒಳ್ಳೆ ಜೀವನ ಸಿಕ್ಕಿದೆಪ್ಪ. ನಿನ್ ಜೀವನ ಅರ್ಥಪೂರ್ಣವಾಗಿದೆ. ನಿನಗೆ ಒಳ್ಳೆ ಅಪ್ಪ ಅಮ್ಮ ಸಿಕ್ಕಿದ್ದಾರೆ. ಸಂಪತ್ತು, ವಿದ್ಯೆ, ಸಂಸ್ಕಾರ ಎಲ್ಲ ಕೊಟ್ಟಿದ್ದಾರೆ. ಜೊತೆಗೆ ನಿನ್ನ ತುಂಬಾ ಪ್ರೀತಿಸೋ ಅಣ್ಣ ತಂಗಿ ಇಬ್ರು ಇದಾರಪ್ಪ. ನಿನ್ ಮನ್ಸನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನಿನ್ ಜೊತೆ ಜೀವನ ಪೂರ್ತಿ ಹೆಜ್ಜೆ ಹಾಕೋದಕ್ಕೆ ನನ್ ಮೊಮ್ಮಗಳು ಸಿಕ್ಕಿದಾಳೆ. ನೀನ್ ತುಂಬಾ ಲಕ್ಕಿ ರಿಷಿ. ಇದೆಲ್ಲದ್ರ ಜೊತೆಗೆ ನಿಮ್ ಪ್ರೀತಿಯ ಸಂಕೇತವಾಗಿ ನಿಮ್ ಕೈಗೊಂದು ಪುಟ್ಟ ಮಗು ಬಂದ್ಬಿಟ್ರೆ ನಿನ್ ಜೀವನ ಪರಿಪೂರ್ಣವಾಗತ್ತೆ ಕಂದ. ದೇವರು ಅದನ್ನು ಕೊಡ್ತಾನೆ. ಒಟ್ನಲ್ಲಿ ನೀವಿಬ್ರು ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಥ್ಯಾಂಕ್ಸ್ ಅಜ್ಜಿ. ನಿಮ್ಮಂತ ದೊಡ್ಡವರ ಆಶೀರ್ವಾದ ಇದ್ರೆ ಸಾಕು. ಅದ್ ಯಾವಾಗ್ಲೂ ಇರುತ್ತಪ್ಪ. ಸರಿ ಸರಿ, ಮಲಗಿದ್ ಸಾಕು. ಎದ್ದು ಎಣ್ಣೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಿಡ್ಬಾ, ಸರಿನಾ? ಸರಿ ಅಜ್ಜಿ. ಒಳ್ಳೇದಾಗ್ಲಪ್ಪ. ಏನ್ ಸರ್, ಶಾಲೆನೆ ಖುಷಿಯಾಗಿದ್ದೀರಾ? ಅಜ್ಜಿ ಏನ್ ಹೇಳಿದ್ರು? ನಾನು ತುಂಬಾ ಲಕ್ಕಿ ಅಂತ. ಅದ್ ಗೊತ್ತಿರೋ ವಿಷಯನೇ ಬಿಡಿ ಸರ್. ನನ್ನಂತ ಹೆಂಡತಿ ಸಿಕ್ಕದ್ಮ್ಯಾಕೆ ನೀವ್ ಲಕ್ಕಿನಯ್ಯ. ಏನು? ಏನಿಲ್ಲ ಸರ್, ನೀವು ಲಕ್ಕಿನೋ ಅಲ್ವೋ ನನ್ಗಂತೂ ಗೊತ್ತಿಲ್ಲ. ಆದ್ರೆ ನನ್ ಜೀವನದಾಗ ನಿಮ್ಮಂತ ಗಂಡನ್ ಪಡ್ತಿರೋದಕ್ಕೆ ನನ್ ಶಾಲೆನೆ ಲಕ್ಕಿ ಸರ್. ಮತ್ತೊಮ್ಮೆ ಹುಟ್ಟು ಹಬ್ಬದ ಶುಭಾಶಯಗಳು ಸರ್. ಅಷ್ಟೇನಾ? ಸದ್ಯಕ್ಕಿಷ್ಟೇ ಸರ್. ಈಗ ಟೈಮ್ ಆಯ್ತು, ಬರ್ನೇ ಹೋಗಿ ಅಲ್ಲ. ಸ್ನಾನ ಮಾಡ್ಕೊಂಬನ್ನಿ. ಕಮಲಿ ಅವರೇ, ಅಜ್ಜಿ ಹೇಳಿದ್ದಾರೆ ಎಣ್ಣೆ ಸ್ನಾನ ಮಾಡ್ಬೇಕಂತೆ. ಸರ್, ಎಣ್ಣೆ ಅಲ್ಲೇ ಇಟ್ಟಿವ್ನಿ, ಹಚ್ಕೊಂಡೆ ಮಾಡ್ಕೊಂಬನ್ನಿ. ಅಲ್ಲ 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 ಅಲ್ಲ, ಅಜ್ಜಿ ಹೇಳಿದ್ರು ಹೆಂಡತಿ ಕೈಯಲ್ಲೇ ಎಣ್ಣೆ ಹಚ್ಚಿಸ್ಕೊಂಡು ಸ್ನಾನ ಮಾಡ್ಬೇಕಂತೆ. ಅದಕ್ಕೆ ನೀವು ನನ್ನ ಜೊತೆ ಹಲೋ ಬೇಬಿ, ಎಲ್ಲಿದ್ಯಾ? ಬೇಡ ಕಮ್ಲಿ, ತುಂಬಾ ಓವರ್ ಆಯ್ತು ನಿಂದು. ಅತಿಯಾಗಿ ಆಡ್ತಿದ್ಯಾ. ಅಲ್ಲ ಬೇಬಿ, ಏಯ್, ಇನ್ನೊಂದ್ಸಲ ಹಾಗೆ ಕರಿಬೇಡ. ಏನೇ ಅನ್ಕೊಂಡಿದ್ಯಾ ನನ್ನ? ಪದೇ ಪದೇ ಕಾಲ್ ಮಾಡಿದ್ರೆ ನಂಗೇನ್ ಗೊತ್ತಾಗಲ್ವಾ? ನಂಗೇನ್ ಕಾಮನ್ ಸೆನ್ಸ್ ಇಲ್ವಾ? ಬೇಬಿ ಏನಾಯ್ತು ನಿನ್ಗೆ? ಲುಕ್, ನಾನ್ ಸರಿಯಾಗೇ ಇದ್ದೀನಿ. ಅದಕ್ಕೆ ನಿನಗೆ ಉಗಿತಾ ಇರೋದು. ಬೇಬಿ ಬೇಬಿ ಅಂತೆ ಬೇಬಿ, ಹಾಗೆಲ್ಲ ಕರಿಬೇಡ ಅಂತ ಹೇಳದ್ನಲ್ಲ. ಏನು ನೀನ್ ಮಾತ್ರ ಬುದ್ಧಿವಂತೆನಾ?
ನನ್ಗೂ ಪ್ಲಾನ್ ಮಾಡಕ್ ಬರುತ್ತೆ. ನೋಡ್ತಾ ಇರು ನಾನು ಏನ್ ಮಾಡ್ತೀನಿ ಅಂತ. ಹಲೋ ಹಲೋ, ಏನಾಯ್ತು ಇವಳಿಗೆ? ನಾನು ಯಾಕೆ ಕಮ್ಲಿ ಕಮ್ಲಿ ಅಂತ ಮಾತಾಡ್ಸ ರಿಷಿ, ನಮ್ಗೆ ಯಾಕಪ್ಪ, ದೇವ್ರಿಗೆ ಮಾಡೋ ಸಾಕು. ಮಾ, ನನ್ ಕಣ್ಣಿಗೆ ಕಾಣಿಸೋ ದೇವರು ನೀವಿಬ್ರು. ರಿಷಿ ತಗೋಪ್ಪ, ನನ್ನ ಕಡೆಯಿಂದ ಸ್ಮಾಲ್ ಗಿಫ್ಟ್. ಮಾ, ಇದೆಲ್ಲ ಯಾಕೆ? ಯಾಕೆ ಅಂತ ಕೇಳಬಾರ್ದು, ಕೊಟ್ಟಾಗ ತಗೋಬೇಕು. ತಗೋ, ಆಮೇಲೆ ಓಪನ್ ಮಾಡು. ಅಣ್ಣ, ನನ್ನ ಕಡೆಯಿಂದ ನಿನ್ಗೆ ಈ ಗಿಫ್ಟ್. ಥ್ಯಾಂಕ್ ಯು. ಒಬ್ಬ ಲೆಕ್ಚರರ್ಗೆ ಪೆನ್ ತುಂಬಾನೇ ಮುಖ್ಯ ಆಗುತ್ತೆ. ಸ್ಟೂಡೆಂಟ್ಸ್ ಅವ್ರ ಲೈಫ್ನ ಪೆನ್ನಿಂದ ಬರ್ಕೊಳ್ಬಹುದು, ಆದ್ರೆ ಲೆಕ್ಚರರು ಅವ್ರ ಲೈಫ್ನ ಇದೇ ಪೆನ್ನಿಂದ ಕಟ್ಕೊಡ್ತಾನೆ. ಅದಕ್ಕೆ ನಿನ್ಗೆ ಈ ಸ್ಮಾಲ್ ಗಿಫ್ಟ್. ರಿಷಿ, ನಾನ್ ನಿನಗೆ ಕಾಸ್ಟ್ಲಿಯೆಸ್ಟ್ ವಾಚ್ ತಂದಿದ್ದೀನಿ. ನೀನ್ ಅದನ್ನ ನೋಡಿದ್ರೆ ತುಂಬಾ ಖುಷಿ ಪಡ್ತೀಯ, ಬಟ್ ಅದನ್ನ ಈಗ್ಲೇ ಕೊಡಲ್ಲ. ನಾನು ನೀನು ಇಬ್ರೇ ಇರುವಾಗ ಕೊಡ್ತೀನಿ. ನಾನು ನೀನು ಇಬ್ರೇ ಇರೋ ಸಿಚುವೇಶನ್ ನ ಮೊದಲು ಕ್ರಿಯೇಟ್ ಮಾಡ್ತೀನಿ. ಸಾರಿ ಪರೀಶಿ, ನಾನು ನಿನ್ಗೆ ಯಾವ ಗಿಫ್ಟ್ ತಂದಿಲ್ಲ. ನೀವೇ ನನಗೆ ಗಿಫ್ಟ್. ಓ, ಹಾಗೆ ಹೇಳೋದು ನಿನ್ ದೊಡ್ಡತನ. ಆದ್ರೂ ನಾನು ಗಿಫ್ಟ್ ಕೊಡದೇ ಇರಕ್ಕಾಗತ್ತಾ? ನಾನು ಕೊಟ್ಟ ಮೇಲೆ ನೀನ್ ಬೇಡ ಅಂತ ಹೇಳೋ ಹಾಗಿಲ್ಲ. ಓಕೆ, ಸೊ ಈ ವರ್ಷ ನಾನು ನಿನಗೆ ಕಮಲಿಗೆ ಇಬ್ಬರಿಗೂ ಸೇರಿ ಒಂದು ಗಿಫ್ಟ್ ಕೊಡ್ತಾ ಇದ್ದೀನಿ. ಗಿಫ್ಟ್ ಏನು ಅಂದ್ರೆ, ನಾನು ನಿನಗೋಸ್ಕರ ಕಮಲಿಗೋಸ್ಕರ ಒಂದು ಫಾರ್ಮ್ ಹೌಸ್ ತಗೊಂಡಿದ್ದೀನಿ. ಅದು ಎಲ್ಲಿ ಅಂದ್ರೆ ಕಮಲಿಯೂರು ಊರಲ್ಲಿ. ಇಬ್ರು ಕಮಲಿ ಊರಿಗೆ ಹೋಗ್ಬೇಕು ಅನ್ಸ್ದಾಗ ಹೋಗಿ ಆ ಫಾರ್ಮ್ ಹೌಸ್ ಅಲ್ಲೇ ಆರಾಮಾಗಿದ್ದು ಖುಷಿ ಖುಷಿಯಾಗಿ ಬರ್ಬೋದು. ಹ್ಯಾಪಿ? ಐ ಲವ್ ಯು ಸೋ ಮಚ್. ಒನ್ಸ್ ಅಗೈನ್ ವಿಶ್ ಯು ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್. ಮಕ್ಕಳು ಯಾವಾಗಲೂ ಖುಷಿಯಾಗಿರ್ಬೇಕು ಅಂತ ನಾವು ಬಯಸ್ತೀವಿ. ಹಾಗೆ ಮಾಡೋದು ತಂದೆಯಾಗಿ ನನ್ನ ಕರ್ತವ್ಯ. That's it. ರಮೇಶ್, ಎಷ್ಟು ಸಸ್ಪೆನ್ಸ್ ಮೇಂಟೈನ್ ಮಾಡಿದ್ದೀರಾ? ನನಗೂ ಹೇಳ್ದೇನೆ ಗಿಫ್ಟ್ ವಿಷಯದಲ್ಲಿ. ನಿನ್ ಮಗ ಸೊಸೆನೆ ತಾನೆ, ಕೋಪ ಯಾಕೆ? ಬಿ ಹ್ಯಾಪಿ. ರಿಷಿ, ನೆಕ್ಸ್ಟ್ ಪ್ಲಾನ್ ಏನ್ ನಿಮ್ದು? ಆಂಟಿ, ಅದು ಅನಿಕಾ, ಅತ್ತೆಮ್ಮ, ಪ್ಲಾನ್ ಮಾಡಿರೋದು ನಾನಲ್ವಾ? ನಾನೇ ಹೇಳ್ತೀನಿ.
ಅತ್ತೆಮ್ಮ ನೀವು ಹ್ಞೂ ಅಂದರೆ ಇವತ್ತು ರಿಷಿ ಸರ್ನ ನಾನು ಆಚೆ ಕರ್ಕೊಂಡು ಹೋಗ್ಬಿಟ್ಟು ಬರಮ್ಮ ಅಂತಿದ್ದೀನಿ. ಅಯ್ಯೋ ಕೇಳ್ತಿದ್ಯಲ್ಲಮ್ಮ, ಅವನು ನಿನ್ ಗಂಡ, ನಿನಗೆ ಸಂಪೂರ್ಣವಾದ ಅಧಿಕಾರ ಇದೆ, ಕರ್ಕೊಂಡೋಗು. ಸರಿ ಅತ್ತೆಮ್ಮ. ಹೌದು ಕಮಲಿ ಅವರೇ, ನಾವು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ವಿ? ರಿಷಿ, ಇವತ್ತಿನ ಯಾವ ಕಡೆ ಏನು ಎತ್ತ ಜಾಸ್ತಿ ಪ್ರಶ್ನೆ ಮಾಡಬಾರ್ದು. ಕಮಲಿ ಕರ್ಕೊಂಡು ಹೋಗ್ತಾಳೆ, ಸುಮ್ಮನೆ ಹೋಗ್ತೀನಿ. ಗೋ ಗೋ ಗೋ. ರಚನಾ ಬನ್ನಿ ಸರ್, ಹೋಗುಮ. ಅನಿಕಾ ಹೊರಡಣ್ವಾ? ವಾಟ್? ನಾನಾ? ಹ್ಞೂ ಅನಿಕಾ, ನಮ್ಮ ಪ್ರತಿಯೊಂದು ಪ್ಲಾನಿಂಗಲ್ಲೂ ನೀನು ತುಂಬಾನೇ ಸಹಾಯ ಮಾಡಿದ್ಯಾ. ಅದಕ್ಕೆ ನೀವು ನಮ್ಮ ಜೊತೆಗಿದ್ರೆ ನಮಗೆ ಚೆನ್ನಾಗಿ ಖುಷಿ ಆಗುತ್ತೆ. ಬಾ. ನೋ ನೋ, ನಾನು ಯಾಕೆ? ಯು ಗೈಸ್ ಕ್ಯಾರಿ ಆನ್. ಬಾರಮ್ಮಿ, ಪರವಾಗಿಲ್ಲ.